ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಂದಿನಿ ತುಪ್ಪ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಇದು ಅರ್ಧ ಲೀಟ್ರ್ ಇದೆ, 1/4 ಲೀಟ್ರನ್ನ ಯೂಸ್ ಮಾಡ್ತೀನಿ. ಇದು ಮನೆಯಲ್ಲೇ ಮಾಡಿರೋಂಥ ಅರಿಶಿನ ಪುಡಿ. ಒಂದು 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕಲ್ಲುಪ್ಪು ಒಂದು ಸ್ವಲ್ಪ, ಮತ್ತು ಒಂದು 3-4 ವೀಳ್ಯದೆಲೆ ತೊಗೊಂಡಿದ್ದೀನಿ, ಮತ್ತು ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ ಫ್ರೆಂಡ್ಸ್. ಓಕೆನಾ? ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು. ಇವಾಗ ನಾನು ಕಟ್ ಮಾಡಿಬಿಟ್ಟು ಹಾಫ್ನ ತೊಗೊಳ್ತೀನಿ ನಾನು. ಒಂದು 1/4 ಲೀಟ್ರ್ನಷ್ಟು ತೊಗೊಳ್ತಾ ಇದ್ದೀನಿ. ಒಂದು 1/4 ಲೀಟ್ರು ಇದೆಲ್ಲ ಹಾಕ್ಬಿಟ್ಟಿರ್ತೀನಿ ಬಾಟ್ಲಲ್ಲಿ. ಇವಾಗ ಇದನ್ನು ಕಾಯೋದಕ್ಕೆ ಸ್ಟವ್ ಮೇಲೆ ಇಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದು ಕರಗಲಿ ಅಷ್ಟಲ್ಲಿ ನಾನು ಇವಾಗ ಮೆಂತ್ಯ ತೋರಿಸಿದ್ನಲ್ವ, 1-1.5 ಚಮಚದಷ್ಟು ನೋಡಿ ಮೆಂತ್ಯ, ಎಲೆ, ಬೆಳ್ಳುಳ್ಳಿ ಎಲ್ಲ ತೋರಿಸಿದ್ದೀನಲ್ವ ನಾನು, ಉಪ್ಪು ಅದೆಲ್ಲ, ಅರಿಶಿನ ಪುಡಿ ಇದೆಲ್ಲ. ಇವಾಗ ಮೆಂತ್ಯನ ನಾನು ಕೆಜ್ಕೊಳ್ತೀನಿ. ಫೈನ್ ಪೌಡ್ರ್ ಬೇಕಾದರೂ ನೀವು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತರ್ತರಿ ಹಂಗೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದು ತುಂಬಾ ತಂಪು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ಮೆಂತ್ಯನ. ಇದನ್ನು ಕುಟ್ಟಣಿಕೆಯಲ್ಲಿ ಕುಟ್ಕೊಳ್ಳೋಣ. ಇಲ್ಲ ನೀವು ಫ್ರೆಂಡ್ಸು ಜಾಸ್ತಿನೂ ಬೇಕಾದರೆ ಪೌಡ್ರ್ ಮಾಡಿ ಇಟ್ಕೋಬೋದು. ಏಲಕ್ಕಿ ಮತ್ತು ಮೆಂತ್ಯ ಮತ್ತು ಉಪ್ಪು ಇಷ್ಟನ್ನ ನೀವು ಪೌಡ್ರನ್ನ ಮಾಡಿಟ್ಕೊಂಡ್ರೆ ನೋಡಿ, 1 ಚಮಚ 1.5 ಚಮಚದಷ್ಟು ನಾನು ತೊಗೊತಿದ್ದೀನಿ 1/4 ಲೀಟ್ರಿಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವತ್ತೂ ಈ ರೀತಿ ನೀವು ಮಾಡಿರೋದಿಲ್ಲ, ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ. ಬರೀ ತುಪ್ಪನೇ ನೀವು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅಮ್ಮನೇ ಮಾಡ್ತಾಯಿದ್ದು, ಬಟ್ ನಮ್ಮ ಅಜ್ಜಿಯರೆಲ್ಲ ಮಾಡೋರು ಅವಾಗೆಲ್ಲ. ನೋಡಿ, ಏಲಕ್ಕಿ ಅದನ್ನು ಕುಟ್ಕೊಳ್ತಾಯಿದ್ದೀನಿ, ಮತ್ತು ಮೆಂತ್ಯ ಅದರೊಳಗಡೆ ಹಾಕ್ಕೊಂಡು ಕುಟ್ಕೊಳ್ತಾಯಿದ್ದೀನಿ. ಇದು ಆಗಿನ ಕಾಲದಲ್ಲಿ ಮಾಡೋರು, ಅವ್ರು ಮಾಡ್ತಾಯಿದ್ರೆ ಘಮ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್. ಓಕೆನಾ? ಇದು ಸೇಮ್ ಅದೇ ಥರನೇ ಇರುತ್ತೆ. ಈ ನಂದಿನಿ ತುಪ್ಪ ಸೇಮ್ ಊರಿನಲ್ಲಿ ಹಂಗೆ ನಾವು ಹಸುಗಳಲ್ಲಿ ಮೊಸರನ್ನ ಮಾಡಿ ಬೆಣ್ಣೆ ತೆಗೆದು ನಾವು ತುಪ್ಪ ಮಾಡ್ತಿದ್ವು, ಸೇಮ್ ಅದೇ ಥರ ಇರುತ್ತೆ ಟೇಸ್ಟೂ. ನೋಡಿ, ಕೆಜ್ಜಿಕೊಂಡೆ, ತುಪ್ಪನೂ ಕರಗ್ತು, ಅದೇ ರೀತಿ ಇರುತ್ತೆ. ಮರಳು ಮರಳಾಗಿ ಅಂತ ತೋರಿಸ್ತಾರಲ್ಲ ಆ ಥರ, ಅದು ಗೊತ್ತಿಲ್ಲ ನನಗೆ, ಬಟ್ ಇದನ್ನು ನಾನು ಮಾಡೋದಂತೂ ಖಂಡಿತ ಮರಳು ಮರಳಾಗೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಅದನ್ನು ಕೆಜ್ಜಿರೋದನ್ನು ಮೆಂತ್ಯ ಮತ್ತು ಇದನ್ನು ಹಾಕಿದ್ದೀನಿ ಒಳಗಡೆಗೆ ನಾನು, ಏಲಕ್ಕಿನೂ ಮತ್ತು ಎಲೆನೂ ಕ್ರಷ್ ಥರ ಮಾಡಿಬಿಟ್ಟು ಹಾಕಿದೆ. ಈಗ ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿ ತೊಗೊಂಡಲ್ಲ, ಸಿಪ್ಪೆ ಸಮೇತನೇ ಹಾಕಿ ನೀವು. ತುಂಬ ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ವೀಕಲ್ಲಿ ಇಲ್ಲ ನೀವು ಖಾಲಿ ಆದಂಗೆಲ್ಲ ನೀವು ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಒನ್ಸ್ ಆ ಥರ ಮಾಡಿಕೊಂಡು ನೀವು ಖಂಡಿತ ಇಟ್ಕೊಳ್ತೀರ. ಇದನ್ನು ಒಂದ್ಸಲಿ ನೋಡಿದ್ರೆ ತುಂಬ ಈಸಿಯಾಗೂ ಮಾಡ್ಬೋದು. ತುಂಬ ಜನ ನುಗ್ಗೆ ಸೊಪ್ಪು ಹಾಕೋದು ಆ ಥರದ್ದೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇದ್ರದ್ದು ನೀವು ಮಾಡಿ ನೋಡಿ ಕೆಜ್ಜಿದ್ದೀನಿ. ಇದು ನಾನು ಇವಾಗ ಹಾಕ್ಕೊಳ್ತಾಯಿದ್ದೀನಿ. ನೀವು ಅರ್ಧ ಕೆಜಿನೂ ಫುಲ್ ಮಾಡಿಟ್ಕೊಂಡ್ರೆ, ಜಾಸ್ತಿ ಜನ ನಿಮ್ಮಲ್ಲಿದ್ದಾರೆ ಅಂದರೆ ಇಲ್ಲ ರೆಗ್ಯುಲರಾಗಿ ನೀವು ನೋಡಿ ಕಲ್ಲುಪ್ಪು ಹಾಕ್ಕೊಳ್ತಾಯಿದ್ದೀನಿ. ಡೈಲಿ ನೀವು ಬೇಳೆ ಸಾರನ್ನ ತಿಂತಾಯಿರ್ತೀರ ಅಂದ್ಕೊಳ್ಳಿ, ಆಗ ಸ್ವಲ್ಪ ಅದಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮೇಲೆ ಹಾಕ್ಕೊಳ್ಬೋದು, ದೋಸೆ ಮೇಲೆ ಹಾಕ್ಕೊಳ್ಬೋದು, ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಅರಿಶಿನ ಪುಡಿ ಅರ್ಧ ಚಮಚ ಹಾಕ್ಕೊತಾಯಿದ್ದೀನಿ. ಇವಾಗ ಇಷ್ಟೂ ಚೆನ್ನಾಗಿ ಒಂದು ಕುದಿ, ಜಾಸ್ತಿ ಸೀದೋಗೋವರೆಗೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸನ್ನ ಮಾಡ್ಕೊಳ್ಳಿ. ಅದೆಲ್ಲ ತುಪ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಏಲಕ್ಕಿ ಹಾಕಿರೋದು ಮತ್ತು ನಾವು ಮೆಂತ್ಯ ಹಾಕಿದ್ದೀವಲ್ಲ, ಮೆಂತ್ಯ ಮತ್ತು ವೀಳ್ಯದೆಲೆ, ಬೆಳ್ಳುಳ್ಳಿ ಇಷ್ಟೂ ಅದು ತುಪ್ಪ ಅಬ್ಸರ್ವ್ ಮಾಡಿಕೊಂಡು, ಆ ತುಪ್ಪದ ಹುಡಿ ಅಂತೇಳ್ಬಿಟ್ಟು ಸಿಗುತ್ತೆ ಲಾಸ್ಟಲ್ಲಿ. ನಾನು ಅದನ್ನು ತೋರಿಸ್ತೀನಿ ಸೋಸಿದ ಮೇಲೆ. ಅದನ್ನು ನೀವು ಅನ್ನದಲ್ಲಿ ಕಲಿಸ್ಕೊಳ್ಬೇಕಾದ್ರೂ ನೀವು ತಿನ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸೊಂಟಕ್ಕೆ ಮತ್ತು ತುಂಬಾ ಒಳ್ಳೆಯದಲ್ವಾ. ತುಪ್ಪ ತಿಂದರೆ
ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್, ಓಕೆನಾ. ತುಪ್ಪನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆಫ್ಟರ್ 30 ಇಯರ್ಸ್ ಆದಮೇಲೆ, 30 ವರ್ಷದ ನಂತರ ಮೂಳೆಗಳೆಲ್ಲ ನಮ್ಗಳಿಗೆ ಸ್ವಲ್ಪ ಮಂಡಿ ನೋವು ಆ ಥರದ್ದೆಲ್ಲ ಹೇಳ್ತಾ ಇರ್ತೀವಲ್ಲ, ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮಂಡಿ ನೋವುಗಳು, ನಮ್ಮ ಮೂಳೆಗಳೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಡೈಲಿ ಯೂಸ್ ಮಾಡಲಿಲ್ಲ ಅಂದ್ರೂ ವೀಕಲ್ಲಿ ಒಂದ್ಸಲಿ ಆ ಥರ ಒಂದು ಅನ್ನದಲ್ಲೋ ಮುದ್ದೆನಲ್ಲೋ ಏನಾದರೂ ಯಾವ ರೀತಿನಲ್ಲಾದ್ರೂ ನೀವು ಇದನ್ನು ತುಪ್ಪನ ಯೂಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ತಿದ್ದೀನಿ. ಆಯಿತು. ಇವಾಗ ಸ್ಟವ್ ನಾನು ಆಫ್ ಮಾಡಿದ್ದೀನಿ ನೋಡಿ. ಆಫ್ ಮಾಡಿದ್ರು ಅದರ ಅವೇಗೇನೆ ಆ ಬಿಸಿಗೇನೆ ಅದಿನ್ನೂ ಕುದೀತಾ ಇದೆ ನೋಡಿ. ಸ್ಟವ್ನ ಆಲ್ರೆಡಿ ನಾನು ಆಫ್ ಮಾಡಿದೆ. ಇದು ಫುಲ್ ಕೂಲ್ ಆದ ನಂತರ ನಾನು ಬಾಟ್ಲಲ್ಲಿ ಸೋಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದನ್ನು ನೀವು 1 ವರ್ಷ ಇಟ್ಕೋಬೋದು ಫ್ರೆಂಡ್ಸ್. ಒಂಚೂರು ವಾಸನೆ ಬರೋದಾಗಲಿ ಆ ಥರದ್ದು ಏನೂ ಆಗೋದಿಲ್ಲ. ಇಲ್ಲ ನಮ್ಗೆ ಅಷ್ಟು ಸಹ ಬೇಡ ಅಂತಂದರೆ ನೀವು ಒಂದು 3 ಮಂತ್ಸ್ 6 ಮಂತಿಗೆ ಒಂದು ಮಾಡ್ಕೊಳ್ಳೋ ಥರನೂ ನೀವು ಸ್ವಲ್ಪನೇ ಮಾಡ್ಕೊಬೇಕಾದ್ರೂ ಇಟ್ಕೋಬೋದು, ಓಕೆನಾ. ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ ನಾನು ಕೆಳಗಡೆ ಇಟ್ಟರು ಅದರ ಅಂಶನೆಲ್ಲ ಅಬ್ಸರ್ವ್ ಮಾಡ್ಕೊತಾ ಇದೆ. ಬೆಳ್ಳುಳ್ಳಿ ಮತ್ತು ನಾನು ಎಲೆ ಎಲ್ಲ ಹಾಕಿದ್ದೀನೆಲ್ಲ, ವಿಳ್ಯದೆಲೆ ನೋಡಿ ಎಲ್ಲ ಅಬ್ಸರ್ವ್ ಮಾಡ್ಕೊತಾ ಇದೆ. ಈ ಥರ ಇದು ಕೂಲ್ ಆಗುತ್ತೆ. ಆಗ ನಾವು ಒಂದು ಬಾಟ್ಲಲ್ಲಿ ಇಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಬೋದು ಫ್ರೆಂಡ್ಸ್. 1 ವರ್ಷ ಇರುತ್ತೆ. ಬಟ್ ಏನು ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಳುಗಳಿಗೆಲ್ಲ ನಾವು ತಿನ್ನಿಸ್ತೀವಲ್ವ, ಅದ್ರ ಜೊತೆಗೆ ನೀವು ಆರಾಮಾಗಿ ಬೇಳೆ ಅನ್ನ ಎಲ್ಲ ಕಿವುಚ್ಬಿಟ್ಟು ತಿನ್ನಿಸ್ತೀವಲ್ಲ, ಅದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು. ಮತ್ತು ದೊಡ್ಡವರು ತಿನ್ಬೋದು. ಈ ಥರ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.